Hi, this is Avin. Welcome to my channel. ಬಹಳಷ್ಟು ಜನರಿಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ. ಯಾರಾದರೂ ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್ ಅಂದ್ಬಿಟ್ರೆ ರೆಸ್ಪಾನ್ಸ್ ಯಾವ ರೀತಿ ಮಾಡಬೇಕು ಅದರಲ್ಲೇ ಕನ್ಫ್ಯೂಷನ್ ಬಂದ್ಬಿಡುತ್ತೆ. ಏಕೆಂದರೆ ರೆಸ್ಪಾನ್ಸ್ ಮಾಡಲಿಕ್ಕೆ ನಮ್ಮ ಹತ್ರ 5 ಆಪ್ಷನ್ಸ್ಗಳು ಇವೆ. ನಾವು ಯಾವ ರೀತಿ ರೆಸ್ಪಾನ್ಸ್ ಮಾಡಬೇಕು ಬೇಗನೆ ನಮಗೆ ತಿಳಿಯೋಲ್ಲ. ಯಾಕಂದರೆ ನಮ್ಮ ಹತ್ರ ರೆಸ್ಪಾನ್ಸ್ ಮಾಡಲಿಕ್ಕೆ 5 ಆಪ್ಷನ್ಗಳಿವೆ. ನೋ ಮೆನ್ಷನ್ ನಾಟ್, ಇಟ್ಸ್ ಓಕೆ, ಇಟ್ಸ್ ಆಲ್ ರೈಟ್, ವೆಲ್ಕಮ್. ಬಹಳಷ್ಟು ಜನರು ಇವು 5ರ ಅರ್ಥ ಒಂದೇ ಅಂತ ತಿಳ್ಕೊಂಡು ಯಾವುದು ಬೇಗನೆ ನೆನಪಿಗೆ ಬರುತ್ತೋ ಅದನ್ನೇ ಯೂಸ್ ಮಾಡಿಬಿಡ್ತಾರೆ. ವಾಸ್ತವದಲ್ಲಿ ಈ 5ರ ಅರ್ಥ ಬೇರೆ ಬೇರೆ ಇದೆ. ಇವು 5ಅನ್ನು ನಾವು ಬೇರೆ ಬೇರೆ ಸಿಚುವೇಶನ್ನಲ್ಲಿ ಬೇರೆ ಬೇರೆ ಕಾರಣಕ್ಕಾಗಿ ಯೂಸ್ ಮಾಡಬೇಕಾಗುತ್ತೆ. ಅದನ್ನೇ ಇವತ್ತು ನಾವು ನೋಡೋಣ ಈ ವಿಡಿಯೋದಲ್ಲಿ. ನೋ ಮೆನ್ಷನ್ ನಾಟ್, ಇಟ್ಸ್ ಓಕೆ, ಇಟ್ಸ್ ಆಲ್ ರೈಟ್ ಆ್ಯಂಡ್ ವೆಲ್ಕಮ್ ಯಾವ ರೀತಿ, ಎಲ್ಲಿ, ಹೇಗೆ, ಯಾಕೆ ಯೂಸ್ ಮಾಡಬೇಕು. ಪ್ಲೀಸ್ ವಾಚ್ ದ ವಿಡಿಯೋ ಟಿಲ್ ಎಂಡ್. ಮೊದಲಿಗೆ ನೋಡೋಣ ಇಟ್ಸ್ ಓಕೆ, ಇಟ್ಸ್ ಆಲ್ ರೈಟ್ ಯಾವ ಸಂದರ್ಭದಲ್ಲಿ ಹೇಗೆ ಯೂಸ್ ಮಾಡಬೇಕು ಅಂತ. ಇಟ್ಸ್ ಓಕೆ, ಇಟ್ಸ್ ಆಲ್ ರೈಟ್ ಅರ್ಥ ಇರಲಿ ಸರಿ, ಇಷ್ಟೇ ಇದರ ಅರ್ಥ. ಇಟ್ಸ್ ಓಕೆ, ಇಟ್ಸ್ ಆಲ್ ರೈಟ್ ಅಂದರೆ ಇರಲಿ ಇಟ್ಸ್ ಓಕೆ, ಠೀಕ್. ಇದನ್ನು ಯಾವಾಗ ಯೂಸ್ ಮಾಡಬೇಕು ನಾನು ಉದಾಹರಣೆ ಕೊಟ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ನಮಗೆ ಸಾಕಷ್ಟು ಸಲ ಇದು ಅನುಭವಕ್ಕೆ ಬರುತ್ತೆ. ನಾವು ಪೋಸ್ಟ್ ಆಫೀಸ್ನಲ್ಲೋ ಅಥವಾ ಬ್ಯಾಂಕ್ನಲ್ಲೋ ಹೋದ ಮೇಲೆ ಯಾರಾದರೂ ಒಬ್ಬರು ಬಂದು ಪೆನ್ ಕೇಳ್ತಾರೆ. ನಮಗೆ ಪೆನ್ ಕೊಡಲಿಕ್ಕೆ 100% ಮನಸ್ಸಿರೋಲ್ಲ. ಯಾಕಂದರೆ ಇದಕ್ಕೂ ಮುಂಚೆ ನಾವು ಸಾಕಷ್ಟು ಜನರಿಗೆ ಪೆನ್ ಕೊಟ್ಟಿರ್ತೇವೆ. ಆದರೆ ಬಹಳಷ್ಟು ಜನರು ಪೆನ್ನನ್ನು ತಮ್ಮ ಜೇಬಿನಲ್ಲಿ ಇಟ್ಕೊಂಡು ಹೋಗಿಬಿಡ್ತಾರೆ. ಹೀಗಾಗಿ ನಮಗೆ ಪೆನ್ ಕೊಡಲಿಕ್ಕೆ 100% ಮನಸ್ಸಿರೋಲ್ಲ. ಆದರೂ ನಾವು ಪೆನ್ ಕೊಡಲ್ಲ ಅಂತ ಹೇಳೋದಿಲ್ಲ. ಆದರೂ ಅವನಿಗೆ ಪೆನ್ನು ಕ್ಯಾಪ್ ಕೈಯಲ್ಲಿ ಇಟ್ಕೊಂಡು ಪೆನ್ನು ಅವರಿಗೆ ಯೂಸ್ ಮಾಡಲಿಕ್ಕೆ ಕೊಡ್ತೇವೆ. ಅವರು ಪೆನ್ನು ರಿಟರ್ನ್ ಮಾಡಬೇಕಾದ್ರೆ ಥ್ಯಾಂಕ್ ಯು ಸೋ ಮಚ್ ಅಥವಾ ಥ್ಯಾಂಕ್ಸ್ ಅಂದಮೇಲೆ ನಾವು ಈ ಸಂದರ್ಭದಲ್ಲಿ ಅನ್ನೋಬೇಕು ಇಟ್ಸ್ ಓಕೆ, ಇಟ್ಸ್ ಆಲ್ ರೈಟ್. ಯಾಕಂದರೆ ಅವ್ರಿಗೆ ಇಂಡೈರೆಕ್ಟ್ಲಿ ನಾವು ಹೇಳ್ತಾ ಇದ್ದೀವಿ, ನೀವು ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಪೋಸ್ಟ್ ಆಫೀಸ್ನಲ್ಲೋ ಅಥವಾ ಬ್ಯಾಂಕ್ನಲ್ಲೋ ಪೆನ್ನು ಮರೆಯದೆ ತಗೊಂಡು ಬನ್ನಿ. ಇನ್ನೊಂದು ಎಕ್ಸಾಂಪಲ್ ತೊಗೊಳೋಣ. ಯಾರಾದರೂ ನಮ್ಮ ನೇಬರ್ಸು ಬಂದು ಅಂಕಲ್ ಗಾಡಿ ಕೊಡಿ. ನಾವು ನೆರೆಯವರ ಸಂಬಂಧ ಚೆನ್ನಾಗಿರ್ಬೇಕಂತ ಹೇಳಿ ಅವ್ರಿಗೆ ಹೆಲ್ಪ್ ಮಾಡ್ತೇವೆ. ಗಾಡಿ ರಿಟರ್ನ್ ಮಾಡಬೇಕಾದ್ರೆ ಅವರು ಸ್ಟೈಲಾಗಿ ಥ್ಯಾಂಕ್ ಯು ಸೋ ಮಚ್ ಅಂಕಲ್, ಥ್ಯಾಂಕ್ಸ್ ಲಾಟ್ ಅಂಕಲ್, ಥ್ಯಾಂಕ್ಸ್ ಅಂಥೇಳಿ ಕೊಡ್ತಾರೆ. ಇಂತಹ ಸಂದರ್ಭದಲ್ಲಿ ನಾವು ಇಟ್ಸ್ ಓಕೆ, ಇಟ್ಸ್ ಆಲ್ ರೈಟ್, ಇರಲಿ ಬಿಡಪ್ಪ ಅಂದ ಹಾಗೆ. ಇಫ್ ಯು ಯೂಸ್, ನೀವು ಒಂದು ವೇಳೆ ಇಟ್ಸ್ ಓಕೆ, ಇಟ್ಸ್ ಆಲ್ ರೈಟ್ಗೆ ಬದಲಾಗಿ ನೀವು ನೋ ಮೆನ್ಷನ್ ಆರ್ ಮೆನ್ಷನ್ ನಾಟ್ ಯೂಸ್ ಮಾಡಿದರೆ ಅವರು ಭಾಳಷ್ಟು ನಿಮ್ಮಿಂದ ದಿನವೂ ಹೆಲ್ಪ್ ತೊಗೊಲಿಕ್ಕೆ ಅವರು ಪ್ರಯತ್ನ ಪಡ್ತಾರೆ. ಇದಕ್ಕಾಗಿ ನಿಮಗೆ ಇಂಡೈರೆಕ್ಟಾಗಿ ಅವ್ರಿಗೆ ತಿಳಿಸ್ಕೊಡ್ಬೇಕಾಗಿದೆ 100% ಅವರಿಗೆ ಹೆಲ್ಪ್ ಮಾಡಲಿಕ್ಕೆ ನಿಮ್ಮ ಮನಸ್ಸು ಇಲ್ಲ. ಇದರಿಂದ ಒಂದು ಮಾತು ಕ್ಲಿಯರ್ ಆಗುತ್ತೆ, ಇಟ್ಸ್ ಓಕೆ, ಇಟ್ಸ್ ಆಲ್ ರೈಟ್. ನಮ್ಮ ಮನಸ್ಸಿನಲ್ಲಿ ಇನ್ನೊಬ್ಬರಿಗೆ 100% ಸಹಾಯ ಮಾಡುವ ಮನಸ್ಸಿಲ್ಲ. ಆದರೂ ನಾವು ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀವಿ ಅಂತ ತೋರಿಸ್ಕೊಡ್ಬೇಕಾದ್ರೆ ನೀವು ಇಟ್ಸ್ ಓಕೆ, ಇಟ್ಸ್ ಆಲ್ ರೈಟ್ ರೆಸ್ಪಾನ್ಸ್ ಯೂಸ್ ಮಾಡಬೇಕು. ಈಗ ನೋಡೋಣ ನೋ ಮೆನ್ಷನ್ ನಾಟ್ ಹೇಗೆ, ಯಾವಾಗ, ಯಾವ ಸಂದರ್ಭದಲ್ಲಿ ಯೂಸ್ ಮಾಡಬೇಕಂತ. ನೋ ಮೆನ್ಷನ್ ನಾಟ್ ಈ ಎರಡರ ಸಾಕಷ್ಟು ಅರ್ಥಗಳು ನಾವು ಮಾಡ್ಬೋದು. ಉದಾಹರಣೆಗೆ ನೋ ಮೆನ್ಷನ್ ನಾಟ್ ಅಂದರೆ ಇದನ್ನು ಲೆಕ್ಕದಲ್ಲಿ ತೆಗೆದುಕೊಳ್ಳಬೇಡಿ, ಇರಲಿ ಬಿಡಿ, ನಾನು ಇಚ್ಛೆಯಿಂದ ಮನಸ್ಸಿನಿಂದ ನಿಮಗೆ ಹೆಲ್ಪ್ ಮಾಡ್ತಾ ಇದ್ದೇನೆ, ನಾನು ನಿಮಗೆ ಮಾನವೀಯತೆ ದೃಷ್ಟಿಯಿಂದ ನಿಮಗೆ ಹೆಲ್ಪ್ ಮಾಡ್ತಾ ಇದ್ದೇನೆ, ಇದು ನನ್ನ ಕರ್ತವ್ಯ ಅಂದ ಹಾಗೆ. ಫಾರ್ ಎಕ್ಸಾಂಪಲ್ ತಗೊಂಡ ನಾವು ರಸ್ತೆಯಿಂದ ಹೋಗಬೇಕಾದ್ರೆ ಯಾರಾದರೂ ಒಂದು ಸಣ್ಣ ಹುಡುಗ ಅಥವಾ ಬೇರೆ ಯಾರೋ ಸೈಕಲ್ನಿಂದ ಇಲ್ಲ ಗಾಡಿಯಿಂದ ಬಿದ್ದರೆ ನಾವು ಅವರಿಗೆ ಹೆಲ್ಪ್ ಮಾಡ್ತೇವೆ. ಅಂಥ ಸಂದರ್ಭದಲ್ಲಿ ಅವರು ನಮಗೆ ಥ್ಯಾಂಕ್ಸ್ ಅಂದರೆ ಇಂತಹ ಸಂದರ್ಭದಲ್ಲಿ ನಾವು ಅನ್ನಬೇಕು ನೋ ಮೆನ್ಷನ್ ನಾಟ್. ಯಾಕಂದರೆ ಅವರಾಗಿ ನಮಗೆ ಕರೆದಿಲ್ಲ, ನಾವಾಗೇ ಅವರಿಗೆ ಹೆಲ್ಪ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಆಮೇಲೆ ಅವರು ಧನ್ಯವಾದ ಥ್ಯಾಂಕ್ ಯು ಅಂದರೆ ನಾವು ಇಂಥ ಸಂದರ್ಭದಲ್ಲಿ ನೋ ಮೆನ್ಷನ್ ನಾಟ್ ಯೂಸ್
ಮಾಡಬೇಕು. ಇನ್ನೊಂದು ಉದಾಹರಣೆ ತೆಗೆದುಕೊಳ್ಳೋಣ. ಯಾರಾದರೂ ನಮ್ಮ ರಿಲೇಟಿವ್ ಯಾ ಫ್ರೆಂಡ್ಸ್ಗೆ ಅವರು ಏನೋ ಅಡಚಣೆಯಲ್ಲಿ ಇರ್ಬೋದು, ಅಂಥವರಿಗೆ ನಾವು ಹೆಲ್ಪ್ ಮಾಡಿದ ಮೇಲೆ ಅವರು ಆಗ್ಗೆ ಅಥವಾ ಕೆಲವೊಂದು ದಿನಗಳಾದ ಮೇಲೆ ನಮಗೆ ಥ್ಯಾಂಕ್ಸ್ ಹೇಳಿದರೆ ಇಂಥ ಸಂದರ್ಭದಲ್ಲಿ ನಾವು ಹೇಳಬೇಕು ನೋ ಮೆನ್ಷನ್ ಯಾ ಮೆನ್ಷನ್ ನಾಟ್. ಇದರಿಂದ ಒಂದು ಮಾತು ಕ್ಲಿಯರ್ ಆಗಿಬಿಡುತ್ತೆ. ಯಾವಾಗ ನಾವು ಸ್ವ ಇಚ್ಛೆಯಿಂದ ಸ್ವ ಮನಸ್ಸಿನಿಂದ ಯಾರಿಗಾದರೂ ಹೆಲ್ಪ್ ಮಾಡಿದರೆ ಅವರು ಧನ್ಯವಾದ, ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್ ಅಂತಾರೆ ಅಂದರೆ ನಾವು ರೆಸ್ಪಾನ್ಸ್ ಮಾಡ್ಬೋದು ನೋ ಮೆನ್ಷನ್ ಯಾ ಮೆನ್ಷನ್ ನಾಟ್ ಯೂಸ್ ಮಾಡಿ. ಲಾಸ್ಟ್, ವೆಲ್ಕಮ್. ವೆಲ್ಕಮ್ ಇದರ ಅರ್ಥ ಸಿಂಪಲ್ ಸ್ವಾಗತ್ ಹೇ. ಅಂದರೆ ನೀವು ಏನು ಧನ್ಯವಾದ ಕೊಡ್ತಾ ಇದ್ದೀರಾ ಅದನ್ನು ನಾನು ಸ್ವೀಕರಿಸುತ್ತೇನೆ. ಎಕ್ಸಾಂಪಲ್ ತೊಗೊಳೋಣ. ಯಾರಾದರೂ ನಮಗೆ ಒಂದು ಯಾವುದೋ ಅಡ್ರೆಸ್ ಕೇಳ್ತಾರೆ, ನಾವು ಅವ್ರಿಗೆ ಹೇಳ್ತೀವಿ ಈ ರೀತಿ ನೀವು ಹೋಗಿಬಿಡಿ, ನಿಮಗೆ ಆ ಅಡ್ರೆಸ್ಸು ಸಿಗುತ್ತೆ. ಅಂಥ ಸಂದರ್ಭದಲ್ಲಿ ಅವರು ಥ್ಯಾಂಕ್ ಯು ಯಾ ಥ್ಯಾಂಕ್ಸ್ ಅಂದರೆ ನಾವು ಹೇಳಬೇಕು ವೆಲ್ಕಮ್. ಯಾಕಂದರೆ ನಾವು ಅವ್ರ ಕಡೆಯಿಂದ ಏನೂ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಅವ್ರೇನು ಥ್ಯಾಂಕ್ಸ್ ಕೊಡ್ತಾ ಇದ್ದಾರೆ ಅದನ್ನು ನಾವು ಸ್ವೀಕರಿಸ್ತಾ ಇದ್ದೀವಿ. ನೆಕ್ಸ್ಟ್ ಟೈಮ್ ಅವರು ಜೀವನದಲ್ಲಿ ಎಲ್ಲೋ ಭೇಟಾದರೂ ಅವರಾಗೆ ನಿಮಗೆ 100% ಮಾತಾಡಿಸ್ತಾರೆ. ಈ ರೀತಿಯಾಗಿ ನಾವು ನೋ ಮೆನ್ಷನ್, ಮೆನ್ಷನ್ ನಾಟ್, ಇಟ್ಸ್ ಓಕೆ, ಇಟ್ಸ್ ಆಲ್ ರೈಟ್, ವೆಲ್ಕಮ್ ಯೂಸ್ ಮಾಡಬಹುದು. ಮತ್ತೊಮ್ಮೆ ಐ ವಿಲ್ ಮೇಕ್ ಅ ರೀಕ್ಯಾಪ್ ಆಫ್ ದಿಸ್. ನೋ ಮೆನ್ಷನ್, ಮೆನ್ಷನ್ ನಾಟ್ ಯಾವಾಗ ಸ್ವ ಇಚ್ಛೆಯಿಂದ ನಮ್ಮ ಮನಸ್ಸಿನಿಂದ ನಾವೇ ಇನ್ನೊಬ್ಬರಿಗೆ ಹೆಲ್ಪ್ ಮಾಡ್ತೇವೆ. ಅಂತಹ ಸಂದರ್ಭದಲ್ಲಿ ಯಾರಾದರೂ ಥ್ಯಾಂಕ್ಸ್, ಥ್ಯಾಂಕ್ ಯು ಸೋ ಮಚ್ ಅಂದರೆ ನಾವು ರಿಪ್ಲೈ ಮಾಡಬೇಕಾದ್ರೆ ನೋ ಮೆನ್ಷನ್, ಮೆನ್ಷನ್ ನಾಟ್ ರೆಸ್ಪಾನ್ಸ್ ಯೂಸ್ ಮಾಡ್ಬೋದು. ಇಟ್ಸ್ ಓಕೆ, ಇಟ್ಸ್ ಆಲ್ ರೈಟ್. ನಮ್ಮ ಮನಸ್ಸಿನಲ್ಲೇ ಇನ್ನೊಬ್ಬರಿಗೆ ಹೆಲ್ಪ್ ಮಾಡೋ ಇಚ್ಛೆ ಇರುವುದಿಲ್ಲ, ಆದರೂ ನಾವು ಹೆಲ್ಪ್ ಮಾಡೋಲ್ಲ ಅನ್ನೋಲ್ಲ, ನಾವು ಮನಸ್ಸು ಇಲ್ಲದೇನು ಅವರಿಗೆ ಹೆಲ್ಪ್ ಮಾಡ್ತೇವೆ. ಅಂತಹ ಸಂದರ್ಭದಲ್ಲೇ ಅವರು ನಮಗೆ ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ಸ್ ಅ ಲಾಟ್ ಅಂದರೆ ಅಂಥ ಸಂದರ್ಭದಲ್ಲಿ ನಾವು ಯೂಸ್ ಮಾಡಬೇಕು ಇಟ್ಸ್ ಓಕೆ, ಇಟ್ಸ್ ಆಲ್ ರೈಟ್, ಇರಲಿ ಬಿಡಿ ಅಂದಂಗೆ. ನಾವು ಲಾಸ್ಟ್ಲಿ ವೆನ್ ವಿ ಡೂ ವರ್ಬಲ್ ಹೆಲ್ಪ್, ಶಾಬ್ದಿಕ್ ಏನಿ ನಾವು ಯಾರಾದ್ರಿಗೂ ಕೆಲವು ಗೈಡೆನ್ಸ್ ಕೊಡ್ತೇವೆ. ಅಂಥ ಸಂದರ್ಭದಲ್ಲಿ ಅವರು ಧನ್ಯವಾದ ಕೊಟ್ಟರೆ ನಾವು ಅದನ್ನು ವೆಲ್ಕಮ್ ಅಂತ ಸ್ವೀಕರಿಸೋದು ತುಂಬ ಒಳ್ಳೆಯದು. ಈ ರೀತಿಯಾಗಿ ಈ ವಿಡಿಯೋದಲ್ಲಿ ಯಾರಾದರೂ ಥ್ಯಾಂಕ್ ಯು ಸೋ ಮಚ್ ಯಾ ಥ್ಯಾಂಕ್ಸ್ ಅ ಲಾಟ್ ಅಂತ ನಮಗೆ ಹೇಳಿದರೆ ಯಾವ ರೀತಿ ರೆಸ್ಪಾನ್ಸ್ ಮಾಡ್ಬೋದು ಅದನ್ನು ತಿಳ್ಕೊಂಡ್ವಿ. ನೋ ಮೆನ್ಷನ್, ಮೆನ್ಷನ್ ನಾಟ್, ಇಟ್ಸ್ ಓಕೆ, ಇಟ್ಸ್ ಆಲ್ ರೈಟ್ ಹಾಗೂ ವೆಲ್ಕಮ್. Thank you so much for watching my video. This is Avin. Please subscribe and share and leave a comment on my video. We will meet in next video on new topic. I'm thankful to YouTube and millions of YouTube viewers.